ಹೀರೋಯಿನ್ ಹಾಗೆ ಯೋಚನೆ ಮಾಡಕ್ಕಾಗಲ್ಲ ಅಂತ ಹೇಳಿ ವಿಲನ್ ಹಾಗೆ ಯೋಚನೆ ಮಾಡ್ತಿದ್ಯಲ್ಲ ಏನ್ ಚಂದ್ರಿಕಾ? ಒಂದ್ ನಿಜನ ಮುಚ್ಚಿರೋದಕ್ಕೆ ಸುಳ್ಳು ಹೇಳ್ಬೋದು, ಆದ್ರೆ ಆಕ್ಸಿಡೆಂಟ್ ಮಾಡೋದಂದ್ರೆ ಏನು? ಪಾಪ ನಾಣಿ ಹೋಗ್ಬಿಟ್ರೆ ಪೀಡೆ ತೊಲಗ್ತು, ನಮ್ಗೇನ್ ಪಾಪ? ತಪ್ಪು ಕಣೆ. ಎಷ್ಟೇ ಆದ್ರೂ ಅವ್ನು ನಮ್ ಕುಟುಂಬಕ್ಕೆ ನಂಬಿಕಸ್ತ, ವಿಶ್ವಾಸಿ. ಅದಕ್ಕೆ ಅಂತ ಅವನ್ ಗಂಗಾನ ನೋಡಿ ಜೈಗ್ ಹೇಳಿದ್ರೆ ನಾವ್ ನೋಡ್ತಾ ಸುಮ್ನಿರ್ಬೇಕಾ? ನಮ್ ಸಾವ್ನ ನಾವೇ ಕೇಳ್ ತಂದ್ಕೋಬೇಕಾ? ಈ ನಿಜಾನ ಮೊದ್ಲೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಒಂದು ನಿಜಾನ ಮುಚ್ಚಿಡಕ್ಕೆ ಎಷ್ಟು ಕೆಟ್ಟ ಕೆಲಸ ಮಾಡ್ತಿದೀವೋ. ಆದ್ರೂ ಅವನ್ನ ನಾವೇನ್ ಸಾಯಿಸ್ತಿಲ್ವಲ್ಲ. ಅವ್ನ್ ಗಂಗಾ ನೋಡ್ದೇ ಇರೋ ಹಾಗೆ ಚಿಕ್ಕ ಆಕ್ಸಿಡೆಂಟ್ ಮಾಡಿ ತಡಿತಿದೀವಷ್ಟೇ. ಕರೆಕ್ಟೇ ಚಂದ್ರಿಕಾ, ಆದ್ರೆ ಬೀಳ್ಬಾರ್ದ ಜಾಗಕ್ಕೆ ಏಟು ಬಿದ್ರೆ ಬಾ, ಆ ಜವಾಬ್ದಾರಿ ನಿಂದೆ. ಅವ್ನ್ ಸಾಯ್ದೇ ಇರೋ ಹಾಗೆ ಅವನಿಗೆ ಡಿಕ್ಕಿ ಹೊಡಿರಿ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಾಗಿರ್ಬೇಕು ಆ ಆಕ್ಸಿಡೆಂಟ್. ಹಾ, ನಿನ್ಗೇನು ಕೊನೆ ನಿಮಿಷದಲ್ಲಿ ಸ್ಕ್ರೀನ್ ಪ್ಲೇನ ಚೆನ್ನಾಗಿ ಹೇಳ್ತೀಯಾ? ಅದನ್ನ ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ನಾನು ತುಂಬಾ ಕಷ್ಟಪಡ್ಬೇಕು. ಮತ್ತೆ ಆಸ್ತಿ ಸುಮ್ನೆ ಬರುತ್ತಾ? ಜೈ ಸ್ವಪ್ನನ ಸುಮ್ನೆ ಮದ್ವೆ ಆಗ್ತಾನಾ? ಯಾವುದು ಫ್ರೀ ಆಗಿ ಬರಲ್ಲ ಪೌಡ್ರು. ನೀನ್ ಉಪಯೋಗಿಸೋ ಪೌಡ್ರು ಕೂಡ. ಇಲ್ಲಿ ಎಲ್ರು ಕಷ್ಟ ಪಡ್ತಿದ್ದಾರೆ, ನೀನೊಬ್ನೇ ಟೆನ್ಷನ್ ಪಡ್ತಿದೀನಿ ಅನ್ಕೊಂಡ್ಯಾ? ಕಣ್ಣಕ್ ಕಾಣಿಸ್ದೇ ಇರೋ BP ಶುಗರ್ ಜೊತೆಗೆ ಎಲ್ರು ಯುದ್ಧ ಮಾಡ್ತಿರೋರೆ. ಅವ್ರವ್ರ ಟೆನ್ಷನ್ ಅವ್ರವ್ರಿಗಿದ್ದೇ ಇರುತ್ತೆ. ಅಯ್ಯೋ, ಇವಾಗ ಯಾಕೆ ಇಷ್ಟೊಂದು ಕ್ಲಾಸ್ ತಗೊಂಡೆ? ಅಬ್ಬಾ, ಏನೋ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಅಲ್ಲೋಡಿ, ನಾಣಿ ಬರ್ತಿದ್ದಾನೆ. ಸ್ಟಾರ್ಟ್ ಮಾಡಿ. ಹೇಳಿದ್ ನೆನ್ಪಿದೆ ಅಲ್ವಾ? ಅವನು ಸಾಯ್ದೇ ಇರೋ ಹಾಗೆ ಡಿಕ್ಕಿ ಹೊಡಿರಿ. ಸತ್ರೆ ಅದ್ ನಿಮ್ ಜವಾಬ್ದಾರಿ. ಭಯ ಪಡಿಸ್ಬೇಡ್ವೆ. ಜೀವನದಲ್ಲಿ ಮೊದಲನೇ ಸಲ ಆಕ್ಸಿಡೆಂಟ್ ಮಾಡ್ತಿದ್ದೀನಿ. ಪಾಪ ನಾಣಿಗೆ ಇನ್ಶೂರೆನ್ಸ್ ಇದೆಯೋ ಇಲ್ವೋ? ಅವನ ಹತ್ರ ದುಡ್ಡಿಲ್ಲ ಅಂದ್ರೆ ನಾವೇ ಟ್ರೀಟ್ಮೆಂಟ್ ಕೊಡ್ಸೋಣ. ಮೊದ್ಲು ಅವನ್ಗೆ ಡಿಕ್ಕಿ ಹೊಡಿಯೋಣ, ಬನ್ನಿ ನಡೀರಿ. ಕೇಶವ, ಫೋನ್ ಮಾಡಿದ್ ಯಾರು? ನಿಮ್ಮಪ್ಪನಾ? ಇಲ್ಲ ಅಮ್ಮ, ಯಾವ್ದೋ ಹೊಸ ನಂಬರು. ಯಾರೋ ಏನೋ ಎತ್ ಮಾತಾಡು. ಹಲೋ, ಯಾರು? ನಾನ್ ಕಣ. ನಾನು ಅಂದ್ರೆ ಏನು, ನಮ್ ಧ್ವನಿನ ಗುರ್ತು ಹಿಡಿಲಿಲ್ವಾ? ಇವೇನ್ ರಾಕಿಂಗ್ ಸ್ಟಾರ್ ಯಶ ಇಲ್ಲ ಪವರ್ ಸ್ಟಾರ್ ಪುನೀತ ಗೊತ್ತಾಗೋದಿಕ್ಕೆ? ಏಯ್, ಸಿನಿಮಾದಲ್ಲಿ ನೋಡಿದವರನ್ನೇ ಗುರ್ತು ಹಿಡ್ದೆ, ಹೊರಗಡೆ ನೋಡ್ರು ನನ್ನ ಗುರ್ತು ಹಿಡಿಯೋದಿಲ್ವಾ? ಗುರ್ತಿ ಹಿಡಿಯೋದಿಕ್ಕೆ ನೀವೇನ್ ಅವ್ರಾಗ ಸೆಲೆಬ್ರಿಟಿನಾ? ಏನಾದ್ರೂ ಕ್ಲೂ ಕೊಡಿ. ಅಯ್ಯೋ, ಇವನ ಅಜ್ಜಿ ಕ್ಲೂ ಕೇಳ್ತಿದ್ದಾನೆ. ನಿಮ್ಗ ನಿಕ್ ನೇಮ್ ಇದೆಯಲ್ಲ, ಅದನ್ನ ಹೇಳಿ. ನಾನಿರ್ಬೇಕಾದ್ರೆ ನಿಕ್ ನೇಮ್ ಯಾಕೆ? ವಾ, ನಾನ್ ಕಣೋ, ರಾಮಕೃಷ್ಣ. ಯಾವ ರಾಮಕೃಷ್ಣ? ರಾಮಕೃಷ್ಣ ಅಂತಿದ್ರೆ ಅದೇ ಯಾವ ರಾಮಕೃಷ್ಣ? ಹಿಂದೆ ಮುಂದೆ ಏನು ಇಲ್ವಾ? ಇವನು ನಾನ್ ನಿಕ್ ನೇಮ್ ಹೇಳೋವರೆಗೂ ಬಿಡೋ ತರ ಇಲ್ವೇ? ಬಾ, ಬೇಗ ಹೇಳ್ರಿ. ಪೌಡ್ರ್ ರಾಮಕೃಷ್ಣ ಕಣ. ಓ, ಪೌಡರಾ? ಪೌಡ್ರ್ ಏನೋ ಪೌಡ್ರು, ರಾಮಕೃಷ್ಣ ಅಂಕಲ್ ಅನ್ನೋಕ್ಕಾಗಲ್ವಾ? ಸರಿ ಪೌಡರ್ ಅಂಕಲ್. ಮತ್ತೆ ಪೌಡ್ರಾ? ಎಲ್ರು ಪೌಡರ್ ನ ಮುಖಕ್ಕೆ ಹಚ್ಕೊಳ್ತಾರೆ, ನೀವು ನಿಮ್ ನೇಮ್ ಜೊತೆನೆ ಇಟ್ಕೊಂಡಿದ್ದೀರಾ. ಅದೇ ಅಲ್ವಾ ನಿಮ್ ಗುರ್ತು? ಲೈ, ನಾನ್ ನಿನ್ ಜೊತೆ ವಾದ ಮಾಡಲ್ಲ ಬಿಡು. ಸ್ವಲ್ಪ ನಿಮ್ಮ ಅಮ್ಮನಿಗೆ ಫೋನ್ ಕೊಡು. ಯಾಕೆ? ಮೊದಲು ಕೊಡ. ಅಮ್ಮ, ಪೌಡರ್ ಅಂಕಲ್ ನಿನ್ ಜೊತೆ ಮಾತಾಡ್ತಾರಂತೆ. ಯಾರು? ಪೌಡರಾ? ಕೊನೆಗೆ ಮೀನಾಕ್ಷಿ ಕೂಡ ನನ್ನ ಪೌಡ್ರ್ ಅಂತಿದ್ದಾಳೆ. ಮಗನೇ ಹೇಳದ್ಮೇಲೆ ತಾಯಿ ಹೇಳ್ದೆ ಹೇಗಿರ್ತಾಳೆ? ಇದೆಲ್ಲ ನಾಣಿಯಿಂದಾನೇ ಆಗಿದ್ದು. ಎಲ್ಲ ನಾನಿ ಟ್ರೈನಿಂಗು ಮಾಡ್ತೀನಿ. ಹಲೋ ರಾಮಕೃಷ್ಣ ಸರ್. ಅಲ್ಲಮ್ಮ, ಪೌಡ್ರ್ ಅಂಕಲ್ ಮಾತಾಡ್ತಿದ್ದೀನಿ. ಕ್ಷಮಿಸ್ಬಿಡ್ರಿ, ಫ್ಲೋಲ್ ಏನೋ ಹೇಳ್ಬಿಟ್ಟೆ. ಅನ್ನೋರು ಫೋನ್ ಆಫ್ ಮಾಡಿ ಅನ್ನೋದಲ್ವಾ, ಆನಲ್ಲಿ ಇರ್ಬೇಕಾದ್ರೆ ಅನ್ನೋದು ಯಾಕೆ? ಏನ್ರಿ ಇದು? ಅವ್ರ ಕುಚ್ಚಷ್ಟೇ ಬುದ್ಧಿ ನಿಮ್ಗೂ ಬಂತ? ಬೇಗ ಹೇಳಿ ವಿಷಯ. ಹಲೋ, ಲೈನಲ್ಲಿ ಇದೀನ್ ಸರ್, ಹೇಳಿ. ನಮ್ ನಾಣಿಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಏನ್ ಸರ್ ನೀವ್ ಹೇಳ್ತಿರೋದು? ಜೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದೀವಮ್ಮ. ಬೇಗ ನೀನು ಕೇಶವ ಬಂದ್ಬಿಡಿ. ಏನಾಯ್ತಮ್ಮ? ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಂತ ಕೇಶವ. ಅಯ್ಯೋ, ಯಾವಾಗಮ್ಮ? ಬೇಗ ಮನೆಗ್ ಬನ್ನಿ ಅಂತ ಫೋನ್ ಮಾಡಿದ್ವಿ ಅಲ್ವಾ? ಆ ಅವಸರದಲ್ಲಿ ಯಾವ ಕಾರ್ಗೋ ಲಾರಿಗೋ ಗುದ್ದಿ ಬಿದ್ಬಿಟ್ಟಿದ್ದಾರೆ. ಯಾವ್ದಕ್ಕೂ ಗುದ್ದಿಲ್ಲ ಅಂದ್ರೆ
ಅಪ್ಪ ಬದುಕಿರ್ತಾರಮ್ಮ. ಯಾಕೋ ಅವಸರ ಅಲ್ವಾ? ಈ ಟೈಮಲ್ಲಿ ಅಪ್ಪನ ಬಗ್ಗೆ ಜೋಕ್ ಯಾಕೋ? ನಡಿ ಹಾಸ್ಪಿಟಲ್ಗೆ ಹೋಗೋಣ. ಗಂಗಾ ಮೇಡಮ್ಗೆ ಹೇಳೋದಮ್ಮ. ಶುಭ ವಾರ್ತೆ ಹೇಳ್ಬೇಕಾಗಿರೋ ಸಮಯದಲ್ಲಿ ಈ ಅಶುಭ ಹೇಳೋದ್ ಯಾಕೋ? ನಿಮ್ಮಪ್ಪ ಹೇಗಿದ್ದಾರೋ ಏನೋ. ಮನೆಗ್ ನಮ್ ಡಿಪಾರ್ಟ್ಮೆಂಟ್ಗೋಸ್ಕರ ನೀವು ತಗೊಂಡಿರೋ ರಿಸ್ಕ್ಗಿಂತ ಇದೇನ್ ದೊಡ್ಡದಲ್ಲ ಅಜಯ್ ಅವ್ರೆ. ಹೌದು, ಎಂಕ್ವೈರಿ ಎಲ್ಲಿಂದ ಶುರು ಮಾಡ್ತೀರಾ? ಕ್ಯಾಬ್ ಡ್ರೈವರ್ ಶೇಖರ್. ಯೂಸ್ ಇಲ್ಲ. ಶೇಖರ್ ಆಲ್ರೆಡಿ ಎಸ್ಕೇಪ್ ಆಗಿದ್ದಾನೆ. ಅವನ ಮನೆಗೆ ಬೀಗ ಹಾಕಿದೆ. ಅದನ್ನ ಒಡೆದು ಒಳಗೆ ಹೋಗಿ ನೋಡಿದ್ರೆ ಒಳಗಡೆ ಏನೂ ಇಲ್ಲ, ಯಾರೂ ಕೂಡ ಇಲ್ಲ. ಮತ್ತೆ ಆ ಮುದ್ಕ? ಅವರನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಹೀಗೆ ಯಾಕೆ ನಡೀತಿದ್ಯೋ, ಇದನ್ನ ಯಾರು ಮಾಡಿಸ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಆ ಕಳ್ಳನ ಹತ್ರದಿಂದ. ಪರ್ಫೆಕ್ಟ್, ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಯಾವುದಕ್ಕೂ ಒಳ್ಳೇದು ಅಂತ ಆ ಕಳ್ಳನ್ನೇ ಕರೆಸಿದ್ದೀನಿ. ಸ್ವಾಮಿ, ಒಂದು ಚಿಕ್ಕ ರಿಂಗ್ ಕದ್ದಿರೋದಕ್ಕೆ ಇಷ್ಟು ಸರಿ ಕೋರ್ಟ್ ಕರ್ಸೋದು ಅಂದ್ರೇನ್ ಸರ್? ರಿಂಗ್ ಚಿಕ್ಕದೇ ಕಣೋ, ಆದ್ರೆ ಅದು ಒಂದು ಶ್ರೀಮಂತರ ಮನೆದು. ದೊಡ್ಡವ್ರದಾದ್ರೆ ಇಷ್ಟೊಂದು ಎಂಕ್ವೈರಿ ಏನ್ ಸರ್? ಕೊಹಿನೂರ್ ಡೈಮಂಡ್ ಕದ್ರೂ ಸಹ ಇಷ್ಟು ಸರಿ ಸ್ಟೇಷನ್ ಕರ್ಸಿ ಹೊಡಿಯಲ್ಲ ಸರ್. ಚಿಕ್ಕ ಚಿಕ್ಕ ಕಳ್ಳರು ಮುಂದೆ ನನ್ ಮರ್ಯಾದೆ ಹೋಗ್ತಿದೆ ಸರ್. ಹೌದಾ? ಸರಿ, ಒಂದ್ ಕೆಲಸ ಮಾಡೋ, ಈ ಸಲ ಅವ್ರನ್ನು ಕೂಡ ಕರ್ಕೊಂಡ್ ಬಾ, ಎಲ್ರಿಗೂ ಸೇರಿ ಟ್ರೀಟ್ಮೆಂಟ್ ಕೊಡ್ತೀವಿ. ನಡಿ.